ಮಿಲ 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 ಅಂತ ಇತ್ತು. ಏನಪ್ಪ ಅಂತ ನೋಡಿದ್ರೆ ಹುಳಗಳು. ಫುಲ್ಲು ಕತ್ಲೆ ಆಗೋಗುತ್ತೆ. ಸೊ ಹಂಗಾಗಿ ಇವಾಗ ಒಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಐತೆ ಅಂತ. ಗೈಸ್ ಫೈನಲ್ ಆಗಿ ಕಬಾಬ್ ಈ ಥರ ರೆಡಿ ಆಗೈತೆ. ಗೈಸ್ ಈಗ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ ಹೇಳ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್ ನಾವು ಮತ್ತೊಂದು ಕ್ಯಾಂಪಿಂಗ್ ಲೊಕೇಶನ್ಗೆ ಬಂದಿದ್ದೀರಿ. ನೋಡ್ಬೋದು ನೀವು ಹಿಂದೆ ಕಾಣಿಸ್ತೈತಲ್ವ ಬೆಟ್ಟ, ಆ ಬೆಟ್ಟದ ಮೇಲೆ ಹೋಗಿ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. ಗೈಸ್ ಈ ಕ್ಯಾಂಪಿಂಗ್ ಮಾತ್ರ ತುಂಬ ಅಡ್ವೆಂಚರ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ. ಹಾಗೆ ನಿಮಗೆ ಈ ಕ್ಯಾಂಪಿಂಗ್ ಬಗ್ಗೆ ಏನು ಅನಿಸ್ತದೆ ಅಂತ ಕಾಮೆಂಟ್ ಮಾಡಿ. ಬನ್ನಿ ಈಗ ಬೆಟ್ಟ ಹತ್ತೋಣ. ನಮ್ಮ ಗಾಡಿ ನೋಡಿ ಇಲ್ಲಿಗೆ ಪಾರ್ಕಿಂಗ್ ಮಾಡೀನಿ, ಇಲ್ಲಿಗೆ ಲಾಸ್ಟ್ ಇದು, ಮತ್ತು ಇಲ್ಲಿ ಹೋಗಲ್ಲ. ನೋಡ್ಬೋದು ಯಾವ ಥರ ಐತೆ ಆಮೇಲೆ ಅಂತ. ಇದೆಲ್ಲ ನಡ್ಕೊಂಡು ಹೋಗ್ಬೇಕು. ಬ್ಯಾಗ್ ಬೇರೆ ಐತೆ, ಮತ್ತು ಟೆಂಟು ಅದೆಲ್ಲ ಐತೆ. ಅದೊಂದು ಬ್ಯಾಗ್ ಐತೆ, ಇದೊಂದು ಬ್ಯಾಗ್ ಐತೆ. ಎರಡೂ ತಗೊಂಡು ನಾನೀಗ ಮೇಲೆ ಹತ್ತಬೇಕು. ನೋಡೋಣ ಎಷ್ಟು ಮೇಲೆವರೆಗೂ ಆಗುತ್ತೋ ಅಷ್ಟು ಮೇಲೆವರೆಗೂ ಹೋಗಿ ಆದಷ್ಟು ಟಾಪಲ್ಲೇ ಕ್ಯಾಂಪಿಂಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಬನ್ನಿ ಈಗ ಹೋಗೋಣ. ಗೈಸ್ ಈ ಬೆಟ್ಟದಲ್ಲಿ ಕಾಡಂದಿಗಳು ತುಂಬ ಇದ್ದಾವೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ನೀವು ನೋಡಿ. ಇದೆಲ್ಲ ಮಾಡಿದ್ದು ಉಳುಮೆ ಥರ ಏನೈತೆ, ಇದೆಲ್ಲ ಮಾಡಿರೋದು ಕಾಡಂದಿಗಳು ನೋಡಿ. ತ್ಯಾವ ಇರೋ ಹತ್ರ ಈ ಥರ ಮಾಡುತ್ತೆ ಮೂತಿಯಲ್ಲಿ, ಅಂದರೆ ಒಳಗಡೆ ಏನೋ ತಿನ್ನೋದಕ್ಕೆ. ಗೈಸ್ ನಮ್ಮ ಗಾಡಿ ಅಲ್ಲಿ ಸರಿಯಾಗೈತೆ ಆ ಮರದ ಹತ್ರ. ಇಲ್ಲಿಂದ ಹಿಂಗೆ ನೋಡ್ಕೊಂಡು ಬಂದು ಹಿಂಗೆ ಇಲ್ಲಿ ಗಂಟ ಬಂದಿದ್ದೀನಿ. ನೋಡ್ಬೋದು ನೀವು. ಇನ್ನೂ ಹತ್ತೋದೊಂದು ಆಲ್ಮೋಸ್ಟ್ ಅರ್ಧ ಬೆಟ್ಟ ಹತ್ತಿದ್ದೀನಿ, ಇನ್ನೊಂದು ಅರ್ಧ ಬೆಟ್ಟ ಹತ್ತಬೇಕು. ವ್ಯೂ ನೋಡಿ ಹೆಂಗೆ ಕಾಣಿಸ್ತೈತೆ ಇಲ್ಲಿಂದ ಅಂತ.
ಅಲ್ಲೊಂದು ಲೇಕ್ ಕಾಣಿಸ್ತೈತಲ್ವ, ಅದು ಬಂದು BGSC ಲೇಕು ಅಂತ. ಚಿಂತಾಮಣಿ ಪಕ್ಕದಲ್ಲಿ ಲೊಕೇಟ್ ಆಗಿರುತ್ತೆ ಈ ಲೇಕ್ ಬಂದು. ಲಾಸ್ಟ್ ಟೈಮ್ ನಾನು ಒಂದು ಸಲ ಕ್ಯಾಂಪಿಂಗ್ ಮಾಡಿದ್ದೆ ಲೇಕ್ ಪಕ್ಕದಲ್ಲಿ. ಇವಾಗ ಈ ಬೆಟ್ಟದ ಮೇಲೆ ಮಾಡೋಕ್ಕೆ ಬಂದಿದ್ದೀನಿ. ಅಲ್ಲಿಂದ ವ್ಯೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಗೈಸ್, ನಾನು ಹಿಂಗೆ ನಡ್ಕೊಂಡು ಬಂದರೆ ಇಲ್ಲಿ ನೋಡಿ ಮಿಲ 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 ಅಂತ ಇತ್ತು. ಏನಪ್ಪ ಅಂತ ನೋಡಿದ್ರೆ ಹುಳಗಳು ನೋಡಿ ಎಷ್ಟಿದ್ದಾವೆ ನೋಡಿ. ಇವು ಏನು ಹುಳ ಇರ್ಬೋದು ಗೈಸ್, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಗೈಸ್, ಫೈನಲಿ ನಾವು ಬೆಟ್ಟದ ತುದಿಗಾದರೆ ಬಂದಿದ್ರಿ. ನೋಡ್ಬೋದು ನೀವು ಯಾವ ಥರ ಐತೆ ಇಲ್ಲಿ ಅಂತ. ಎಲ್ಲೂ ಕ್ಯಾಂಪಿಂಗ್ ಹಾಕೋಣಕ್ಕೆ ಸ್ಪೇಸೇ ಇಲ್ಲ, ಈ ಕಡೆ ಎಲ್ಲೂ ಜಾಗನೇ ಇಲ್ಲ. ನೋಡ್ಬೋದು ಎಲ್ಲ ಈ ಥರ ಐತೆ. ಸೊ ಹಂಗಾಗಿ ಈಗ ನಾವು ಒಂದು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ದೊಡ್ಡದೊಂದು ಕಲ್ಲು ಬಂತಲ್ಲ, ಆ ಕಲ್ಲು ಹತ್ರ ಕ್ಯಾಂಪಿಂಗ್ ಹಾಕೋಣ. ತೋರಿಸಿ ನೋಡಿ ಒಂದು ಸಲ ವ್ಯೂ ಯಾವ ಥರ ಐತೆ ಇಲ್ಲಿಂದ ಅಂತ. ಬೆಟ್ಟದ ತುದಿಯಲ್ಲಿ ನೋಡಿ ಈ ಥರ ಕಲ್ಲುಗಳು ಜೋಡಿಸಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು ಕೋಟೆ ಕಟ್ಟಿದಂಗೆ ಎಲ್ಲ ನೇರವಾಗಿ ಜೋಡಿಸಿದ್ದಾರೆ ಕಲ್ಲುಗಳು. ಮೋಸ್ಟ್ಲಿ ಕೋಟೆ ಕಟ್ಟಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಆಗಿನ ಕಾಲದಲ್ಲಿ. ಆ ಬೆಟ್ಟದ ತುದಿಗೆ ಹೋಗಿ ಮತ್ತೆ ಹಿಂಗೆ ಇಳ್ಕೊಂಡು ಬಂದೆ ಇಲ್ಲಿ ಕ್ಯಾಂಪಿಂಗ್ ಹಾಕೋಣ ಅಂತ. ಬಟ್ ಇಲ್ಲಿ ನೋಡಿ
ಗೈಸ್ ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ಈಗ ಕುಕ್ಕಿಂಗ್ಗೆ ರೆಡಿ ಮಾಡೋಣ. ಯಾಕಂದರೆ ನಾನು 4 ಲೆಗ್ ಪೀಸ್ ತಂದಿದ್ದೀನಿ ಕಬಾಬ್ ಮಾಡೋಣ ಅಂತ. ಅದನ್ನ ಒಂಚೂರು ನೆನೆಸ್ಬಿಟ್ಟು ಇಕ್ಬಿಟ್ರೆ, ಅಂದರೆ ಮಿಕ್ಸ್ ಮಾಡಿ ಇಕ್ಬಿಟ್ರೆ ಚೆನ್ನಾಗಿ ಇದಾಗುತ್ತೆ, ಸ್ಮೂತಾಗಿ ಬರುತ್ತೆ ಕಬಾಬು. ಸೊ ಹಂಗಾಗಿ ಅದನ್ನ ಮಿಕ್ಸ್ ಮಾಡಿ ಇಕ್ಬಿಟ್ಟು ಮತ್ತು ನಾವು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ. ಅಷ್ಟರೊಳಗಡೆ ಕತ್ಲಾಗುತ್ತೆ. ಕತ್ಲಾದ್ಮೇಲೆ ನಾವು ಕಬಾಬ್ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ನೈಟು ಸ್ಟೇ ಮಾಡೋಣ. ಮತ್ತು ಬೆಳಗ್ಗೆ ಎದ್ದು ಹೋಗೋಣ. ನೈಟೆಲ್ಲ ಯಾವ ಥರ ಇರುತ್ತೆ ಇಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ.
ಗೈಸ್ ಇವಾಗ ಕತ್ಲೆ ಆಗ್ತೈತೆ, ನೋಡ್ಬೋದು ನೀವು ಯಾವ ಥರ ಕಾಣಿಸುತ್ತೆ ವ್ಯೂ ಅಂತ. ಇನ್ನು ಸ್ವಲ್ಪ ಹೊತ್ತಾದರೆ ಫುಲ್ಲು ಕತ್ಲೆ ಆಗೋಗುತ್ತೆ. ಸೊ ಹಂಗಾಗಿ ಇವಾಗ ಒಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಐತೆ ಅಂತ. ಈಗ ನಾವು ನೆನೆಸಿರುವಂಥ ಕಬಾಬು ಯಾವ ಥರ ಆಗೈತೆ ನೋಡಿ, ಲೆಗ್ ಪೀಸ್ಗಳು ಈಗ ರೆಡಿ ಆಗೈತೆ. ಈಗ ಕಬಾಬ್ ಹಾಕೋಣ ಬನ್ನಿ ಗೈಸ್. ಆಚೆ ತುಂಬ ಗಾಳಿ ಐತೆ, ನೋಡ್ಬೋದು ಟೆಂಟ್ ಯಾವ ಥರ ಆಡ್ತೈತೆ ಅಂತ. ಸೊ ಹಂಗಾಗಿ ಒಳಗಡೆ ಕುಕ್ಕಿಂಗ್ ಮಾಡೋಣ ಅಂತ ಒಳಗಡೆ ಬಂದಿದ್ರಿ. ಬನ್ನಿ ಈಗ ಕಬಾಬ್ಗೆ ರೆಡಿ ಮಾಡೋಣ. ಮೊದಲು ಎಣ್ಣೆ ಹಾಕೋಣ, ಈಗ ಲೆಗ್ ಪೀಸ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಪೀಸ್ ಹಾಕೋಣ. ಗೈಸ್ ಫೈನಲ್ ಆಗಿ ಕಬಾಬ್ ಈ ಥರ ರೆಡಿ ಆಗೈತೆ. ಈಗ ತಿನ್ನೋಣ, ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ನೋಡಿ ಈಗ ಫುಲ್ಲು ಕತ್ಲೆ ಆಗೈತೆ, ಯಾವ ಥರ ಐತೆ ಅಂತ ತೋರಿಸ್ತೀನಿ. ಗೈಸ್ ಈಗ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ ಹೇಳ್ತೀನಿ. ಗೈಸ್ ಈಗ ಬನ್ನಿ ಇಲ್ಲಿ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಬರೋಣ, ಏನಾದರೂ ಕಾಣಿಸುತ್ತಾ ನೋಡೋಣ. ನೋಡಿ ಗೈಸ್ ಇಲ್ಲಿಂದ ಊರುಗಳು ಸಖತ್ತಾಗಿ ಕಾಣಿಸ್ತೈತೆ. ಗೈಸ್ ಈಗ ಫುಲ್ ಟಯರ್ಡ್ ಆಗೈತೆ, ಸ್ವಲ್ಪ ರೆಸ್ಟ್ ಮಾಡೋಣ, ಹೋಗಿ ಬನ್ನಿ. ಇದಿಷ್ಟು ಈ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಗೈಸ್ ನೋಡಿ ನಮ್ಮ ಟೆಂಟ್ ಪಕ್ಕದಲ್ಲಿ ಒಂದು ಕಲ್ಲಿತ್ತಲ್ಲ, ಈ ಕಲ್ಲು ಮೇಲೆ ನೋಡಿ ಬಸವಣ್ಣ ಹುಳುಗಳು ಹೆಂಗೆ ಬಂದೈತೆ ಅಂತ ನೋಡಿ. ಕಲ್ಲು ಕೆಳಗಡೆ ಇತ್ತೇನೋ ಮೇಲೆ ಬಂದೈತೆ. ನಾನೇನು ಇಲ್ಲ ಕುತ್ಕೊಳ್ಳೋಣ ಅಂತ ನೋಡಿದ್ರೆ ಬಸವಣ್ಣ ಹುಳುಗಳು ನೋಡಿ. ಗೈಸ್ ಈಗ ಎಲ್ಲ ಆಯಿತು, ಈಗ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ.
ನೋಡೋಣ ಮಧ್ಯರಾತ್ರಿ ಏನಾದರೂ ಎಚ್ಚರ ಆದರೆ ನಿಮಗೆ ತೋರಿಸ್ತೀನಿ ಯಾವ ಥರ ಐತೆ ಈ ಕಡೆ ಲೊಕೇಶನ್ ಎಲ್ಲ ಅಂತ. ಇಲ್ಲಿ ಕಾಡಂದಿಗಳು ಬಿಟ್ಟರೆ ಬೇರೆ ಏನೂ ಭಯ ಇಲ್ಲ. ಸೊ ಕಾಡಂದಿ ಓಡಾಡೋ ಜಾಗ ಅಲ್ದಿದ್ರೆ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ಲ ಅಂದ್ಕೊತೀನಿ ಈ ಪ್ಲೇಸು. ನೋಡೋಣ. ಓಕೆ ಗೈಸ್, ಗುಡ್ ನೈಟ್. ಸೆಕೆ ಆತೈತೆ, ಚಳಿ ಆಗಬೇಕಾಗಿತ್ತು. ಸೊ ಏನು ಸೆಕೆ ವಿಪರೀತ ಆತೈತೆ. ಗುಡ್ ನೈಟ್ ಗೈಸ್. ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ.